ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ, ಪೋಸ್ಟ್ ಅನ್ನು ಹಾಕಿದ್ದಾರೆ. ಎಸ್.ಎಲ್. ಭೈರಪ್ಪನವರ ನಿಧನ ವಾರ್ತೆ ಅತಿ ನೋವು ತಂದಿದೆ. ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ. ಆಪ್ತವೆನಿಸುವ ಬರಹ ಶೈಲಿಯಿಂದಾಗಿ ಅಪಾರ ಓದುಗರನ್ನ ಹೊಂದಿದ್ರು. ಒಂದು ರೀತಿ ಈಗ ಸಾಹಿತ್ಯ ಲೋಕ ಅವರನ್ನು ಕಳ್ಕೊಂಡು ಬಡವಾಗಿದೆ. ಅವರ ಕುಟುಂಬ ವರ್ಗ ಮತ್ತು ಓದುಗ ಬಳಗಕ್ಕೆ ನನ್ನ ಸಂತಾಪಗಳು ಅಂತ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪ್ರೊಫೆಸರ್ ಕೃಷ್ಣೇಗೌಡರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ. ಸರ್, ಅಕ್ಷರ ಮಾಂತ್ರಿಕ ಎಸ್.ಎಲ್. ಭೈರಪ್ಪ ಅವರು ಇನ್ನಿಲ್ಲ, ಸುದ್ದಿ ನಿಮಗೂ ಗೊತ್ತಾಗಿದೆ. ಏನ್ ಹೇಳ್ತೀರಿ ಮೊದಲಿಗೆ? ಏನಂತ ಸರ್, ಒಳ್ಳೆ ವ್ಯಕ್ತಿ ಅಂತ ಗೊತ್ತಿತ್ತು, ಒಳ್ಳೆ ಬರಹಗಾರರು ಅಂತ ಗೊತ್ತಿತ್ತು, ಅಷ್ಟೇ, ಇನ್ನೇನಿಲ್ಲ. ಅವ್ರು ರಚಿಸಿದಂತ ಕಾದಂಬರಿಗಳು ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡೋದಾದ್ರೆ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಆಮೇಲೆ ಅವರು ಬರೆದಂತಹ ಕೃತಿಗಳು, ರಚಿಸಿದಂತಹ ಕಾದಂಬರಿಗಳೇನಿದೆ ಅದು ನಾಯಿ ನೆರಳು ಅನ್ನುವಂಥ ಸಿನಿಮಾ ಕನ್ನಡದಲ್ಲಿ ಗಿರೀಶ್ ಕಾಸರವಳ್ಳಿ ಅವರು 2006ರ ಸಂದರ್ಭದಲ್ಲಿ ನಿರ್ದೇಶನ ಮಾಡಿದಂತಹ ಚಿತ್ರ ಇದು. ಇದಕ್ಕೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಅಂದರೆ MAMI ಅಂದರೆ ಮುಂಬೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ನಾಯಿ ನೆರಳು. 2007ರಲ್ಲಿ ಬಂದಂತಹ ಪ್ರಶಸ್ತಿ ಇದು. ಆಮೇಲೆ ಓಷಿಯಾನ್ಸ್ ಏಷ್ಯಾ ಫಿಲಮ್ ಫೆಸ್ಟಿವಲ್ನಲ್ಲಿ ಜ್ಯೂರಿ ಪ್ರಶಸ್ತಿ, ಭಾರತೀಯ ಚಲನಚಿತ್ರ ವಿಭಾಗದಲ್ಲಿ ಅದು ನಾಯಿ ನೆರಳು. ಆಮೇಲೆ ಕರಾಚಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ಬೆಸ್ಟ್ ಮೂವಿ ಪ್ರಶಸ್ತಿಯನ್ನು ಕೂಡ ನಾಯಿ ನೆರಳು 2006ರಲ್ಲಿ ಪಡ್ಕೊಂಡಿರೋದು. ಕೇಂದ್ರ ಸರ್ಕಾರದ ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ಅಂತ ಅಂದರೆ ಅದು ಕನ್ನಡದಲ್ಲಿ ಮತದಾನ. ಕೇಂದ್ರ ಸರ್ಕಾರದ ಅದನ್ನು ಹಿಂದಿಲೂ ಕೂಡ ಮಾಡಲಾಗಿತ್ತು, ಗೋಧೂಳಿ ಅಂತ. ರಂಗಭೂಮಿ ಕಲಾವಿದರಾದ ರಿಚರ್ಡ್ ಲೂಯಿಸ್ ಅವ್ರ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಬಹುಶಃ ಸಂಪರ್ಕ ಕಡಿತಾ ಆಯಿತು ಅಂತ ಅನಿಸುತ್ತೆ. ಮತ್ತೆ ಅವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹೀಗೆ ನಾ ಹೇಳ್ತಾ ಇದ್ನಲ್ಲ, ಅನೇಕ ಪ್ರಶಸ್ತಿಗಳು ಕೂಡ ಅವರನ್ನು ಅರಸಿ ಬಂದಿತ್ತು. ಆಮೇಲೆ ಕೇವಲ ಅದೊಂದೇ ಅಲ್ಲ, ನಾಯಿ ನೆರಳು, ಮತದಾನ, ವಂಶವೃಕ್ಷ ಅನ್ನುವಂಥದ್ದು ತೆಲುಗಿನಲ್ಲಿ ಸಿನಿಮಾ ಆಗಿತ್ತು. ಅಂದರೆ ನಿರ್ದೇಶಕ ಬಾಪು ಅವರು ಡೈರೆಕ್ಷನ್ ಮಾಡಿದಂತಹ ಸಿನಿಮಾ ಅದು 1978ರಲ್ಲಿ ಬರುತ್ತೆ. ತಬ್ಬಲಿಯು ನೀನಾದೆ ಮಗನೇ ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಕೂಡ ಬರುತ್ತೆ. ಹಿಂದಿಯಲ್ಲಿ ಗೋಧೂಳಿ ಅಂತ. ಅದನ್ನು ನಿರ್ದೇಶನ ಮಾಡಿದ್ದು ಕನ್ನಡದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಮತ್ತು BV ಕಾರಂತ್ ಅವರು. ಆಮೇಲೆ ವಂಶವೃಕ್ಷ ಕೂಡ ಸಿನಿಮಾ ಆಗುತ್ತೆ. ಅದನ್ನು ಎಗೇನ್ ಗಿರೀಶ್ ಕಾರ್ನಾಡ್ ಮತ್ತು BV ಕಾರಂತ್ ಅವರು 1972ರಲ್ಲಿ. ಅದರ ಜೊತೆಗೆ ಕೇವಲ ನಾಟಕ, ಚಲನಚಿತ್ರ ಅಷ್ಟೇ ಅಲ್ಲ, ಅದರ ಜೊತೆಗೆ ಧಾರಾವಾಹಿಗಳು ಕೂಡ ಬಂದಿದೆ. ಗೃಹಭಂಗ ಅಂತೇಳಿ ಕನ್ನಡ, ಅದನ್ನು ನಿರ್ದೇಶನ ಮಾಡಿದ್ದು ಗಿರೀಶ್ ಕಾಸರವಳ್ಳಿ ಅವರು 2002ರ ಸಂದರ್ಭದಲ್ಲಿ. ಆಮೇಲೆ ದಾಟು ಅದಿದೆಯಲ್ಲ, ಅದರ ಕಾದಂಬರಿ ಹಿಂದಿಯಲ್ಲಿ ಬರುತ್ತೆ, ಉಲ್ಲಂಘನ್ ಅಂತ. ಇದನ್ನು ನಿರ್ದೇಶನ ಮಾಡಿದ್ದು ಬಸು ಜಟರ್ಜಿಯವರು. ಆಮೇಲೆ ಈ ಥರ ಅನೇಕ ಇವರು ಬರೆದಂತಹ, ರಚಿಸಿದಂತಹ ಕಾದಂಬರಿಗಳೆಲ್ಲವೂ ಕೂಡ ನಾಟಕಗಳಲ್ಲಿ ಪ್ರದರ್ಶನ ಕಂಡಿದೆ. ಆಮೇಲೆ ಚಲನಚಿತ್ರಗಳಾಗಿ ಪ್ರೇಕ್ಷಕರನ್ನು ರಂಜಿಸಿದೆ. ಅದು ಅಟ್ ದ ಸೇಮ್ ಟೈಮ್ ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲೂ ಕೂಡ ಇವರ ಕಾದಂಬರಿಗಳನ್ನು ಇಟ್ಕೊಂಡು ಸೀರಿಯಲ್ಗಳು ಕೂಡ ಬಂದಿದೆ.